ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚಳ್ಳಕೆರೆಯಿಂದ ಕೇವಲ 16 ಕಿಲೋಮೀಟರ್ ದೂರದಲ್ಲಿದ್ದೀನಿ. ಇದು ಚಳ್ಳಕೆರೆಯಿಂದ ಕಲ್ಯಾಣದುರ್ಗಕ್ಕೆ ಹೋಗುವ ಮಾರ್ಗದಲ್ಲಿ ಬರುವಂಥ 28 ಎಕರೆ ಮಾರುವಂಥ ಜಮೀನು, ನೀರಾವರಿ ಜಮೀನು. ಇನ್ನು ನಿಮಗೆ ಆರಂಭದಲ್ಲೇ ದಾರಿಯನ್ನು ತೋರಿಸಿದ್ದೀನಿ. ಆ ದಾರಿ ಇಲ್ಲಿಗೆ 2 ಎಕರೆ ಸಪ್ರೇಟಾಗಿ ತೊಗೊಂಡಿದ್ದಾರೆ. ಈ 28 ಎಕರೆ ಜಮೀನಿಗೆ ಸಪ್ರೇಟಾಗಿ ಈ ಜಮೀನಿಗೆ ತೊಗೊಂಡಿದ್ದಾರೆ. ದಾರಿದು ಯಾವುದೇ ರೀತಿ ಸಮಸ್ಯೆ ಇಲ್ಲ. ನಿಮಗೆ ಆರಂಭದಲ್ಲಿ ಏನು ತೋರಿಸಿದನೋ ಅದು 2 ಎಕರೆ ಒಂದು 80 ಅಡಿ ರೋಡ್ ಪೇಸ್ ಸಿಗುತ್ತೆ. ಅದು ನಿಮಗೆ ಈ ಜಮೀನಿಗೆ ದಾರಿ. ಅಲ್ಲಿಂದ ನಿಮಗೆ 2 ಎಕರೆ ಜಮೀನನ್ನು ಕೊಂಡ್ಕೊಂಡಿದ್ದಾರೆ ಸಪ್ರೇಟಾಗಿ. ಯಾಕೆಂದರೆ ದಾರಿದು ಯಾವುದೇ ರೀತಿ ಸಮಸ್ಯೆ ಇಲ್ಲ. ಇನ್ನು ಇದು 28 ಎಕರೆ ಮಾರುವಂಥ ಜಮೀನು. ಇನ್ನು ಈ ಜಮೀನಲ್ಲಿ ಏನೆಲ್ಲ ಯೂಸ್ ಮಾಡ್ಕೋಬೋದು, ಮಣ್ಣು ಯಾವುದು, ಇಲ್ಲಿ ನೀರಿನ ಸ್ಥಿತಿ ಹೇಗಿದೆ, ಇದರ ಬೆಲೆ ಎಷ್ಟು, ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ಮುಂದೆ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಸ್ನೇಹಿತರು, ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಅವರಿಗೆ ಕೊಡಿ. ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಮೊದಲಿಗೆ ಇದು ಚಳ್ಳಕೆರೆಯಿಂದ 16 ಕಿಲೋಮೀಟ್ರ್ ಆಗುತ್ತೆ, ಬೆಂಗಳೂರಿಂದ 216 ಕಿಲೋಮೀಟ್ರ್ ಆಗುತ್ತೆ. ನೀವು ನೋಡ್ತಾ ಇದ್ರ ನೋಡಿ, ಅಲ್ಲಿ ಅದು ದಾರಿ, ಆ ಮರ ಕಾಣಿಸ್ತಿದೆ ಅಲ್ಲ, ಅದು ಈ ಜಮೀನಿಗೆ ದಾರಿ. ಅಲ್ಲಿಂದ ಸೀದಾ 2 ಎಕರೆ ಜಮೀನನ್ನು ಕೊಂಡ್ಕೊಂಡಿದ್ದಾರೆ. ಈ ಜಮೀನಿಗೆ ಸಪ್ರೇಟಾಗಿ ದಾರಿ. ಅಂದರೆ ಇವರು 2 ಎಕರೆ ಜಮೀನು ತೊಗೊಂಡಿದ್ದಾರಲ್ಲ, ನಿಮಗೆ ಮತ್ತೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ. 2 ಎಕರೆ ಜಮೀನು ತೊಗೊಂಡಿದ್ದಾರಲ್ಲ, ಆ ಜಮೀನಲ್ಲೇ ಈ ಜಮೀನಿಗೆ ದಾರಿ 28 ಎಕರೆ. ಇನ್ನು ಈ ಜಮೀನಲ್ಲಿ ಕೆಲವೊಂದಿಷ್ಟು ಭೂಮಿನ ಮಾತ್ರ ಇವರು ಉಳುಮೆ ಮಾಡಿಕೊಂಡು ನೀವು ನೋಡ್ತಾ ಇದ್ದೀರ ಈ ರೀತಿ ಬೆಳೆಯನ್ನು ಇಟ್ಟಿದ್ದಾರೆ. ಇನ್ನು ಮಣ್ಣಿನ ವಿಚಾರಕ್ಕೆ ಬರೋದಾದರೆ ಪ್ಯೂರ್ ರೆಡ್ ಸಾಯಿಲ್ ಮಣ್ಣು ಮಾತ್ರ ತುಂಬ ಚೆನ್ನಾಗಿದೆ. ನೀವು ಯಾವ ಬೆಳೆಯನ್ನು ಇಟ್ಟರೂ ಕೂಡ ತುಂಬ ಸೊಗಸಾಗಿ ಬರುತ್ತೆ. ಅಡಿಕೆ, ತೆಂಗು, ಬಾಳೆ, ಯಾವುದೇ ಬೆಳೆಯನ್ನು ಇಟ್ಟರೂ ಕೂಡ. ಇನ್ನು ಎರಡನೇದಾಗಿ ನೀರಿನ ಸ್ಥಿತಿ ತುಂಬ ಚೆನ್ನಾಗಿದೆ. ಜೊತೆಗೆ ನೀವೇನಾದರೂ ಚಳ್ಳಕೆರೆ ನಿಯರ್ ಬೇಕು. ಇನ್ನು ಈ ಭಾಗದಲ್ಲಿ DRDO ಒಂದು ಕೈಗಾರಿಕಾ ಪ್ರದೇಶ ಒಂದೊಳ್ಳೆ ಹತ್ರ ಇದೆ. ಈ ಜಮೀನಿಗೆ ಒಂದೊಳ್ಳೆ ಲೊಕೇಶನ್ ಅಂದರೂ ತಪ್ಪಾಗಲ್ಲ. ನೀವು ಅಗ್ರಿಕಲ್ಚರ್ ಲ್ಯಾಂಡು, ಸೋಲಾರು ಅಥವಾ ಮತ್ತು ಕೋಳಿ ಫಾರಮು, ಎಲ್ಲ ರೀತಿಯಾದಂಥ ಒಂದು ನೀವು ಯಾವ ಅಂದರೆ ಕೋಳಿ ಫಾರಮ್ಗೆ ಬೇಕಾ ಆ ರೀತಿ ಯೂಸ್ ಮಾಡ್ಕೋಬೋದು. ಅಗ್ರಿಕಲ್ಚರ್ ಲ್ಯಾಂಡ್ಸ್ ಬೇಕಾ ಯಾವುದಕ್ಕಾದರೂ ಒಂದಿಷ್ಟು ಕನ್ವರ್ಟ್ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ ಮಣ್ಣು ಮಾತ್ರ. ನೀರಿನ ಸ್ಥಿತಿ ಚೆನ್ನಾಗಿದೆ, ಮಣ್ಣು ಚೆನ್ನಾಗಿದೆ. ಇನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ಇದು ಜನರಲ್ ಪ್ರಾಪರ್ಟಿ. ಯಾವುದೇ ರೀತಿ ತಂಟೆ ತಕರಾರು ಆ ಥರದ ಯಾವುದೇ ಸಮಸ್ಯೆ ಇಲ್ಲ. ನೀವು ನೋಡ್ತಾ ಇದ್ರೆ ನೀವು ನೋಡ್ರಿ, ಅದು ದಾರಿ. ಅಲ್ಲಿಂದ ಇಲ್ಲಿಗೆ 2 ಎಕರೆ ಜಮೀನು ತೊಗೊಂಡಿದ್ದಾರೆ. ದಾರಿದಂತೂ ಯಾವುದೇ ಸಮಸ್ಯೆ ಇಲ್ಲ. ಯಾಕಂದ್ರೆ ನಾನು ಒತ್ತಿ ಹೇಳ್ತಾ ಇದ್ದೀನಿ. ಆರಂಭದಲ್ಲಿ ದಾರಿ ತೋರಿಸಿ ಮಧ್ಯದಲ್ಲಿ ಬಂದು ವೀಡಿಯೋ ಮಾಡಿದ್ರೆ ನಿಮಗೆ ಕ್ಲಾರಿಟಿ ಇರೋದಿಲ್ಲ. ಆದ್ದರಿಂದ ನಾನು ಒತ್ತಿ ಹೇಳ್ತಾ ಇದ್ದೀನಿ. ಇನ್ನು ಯಾವುದೇ ರೀತಿ ಸಮಸ್ಯೆ ಇಲ್ಲ. ಲೀಗಲ್ ಟು ರೆಡಿ ರಿಜಿಸ್ಟ್ರೇಷನು ತುಂಬ ಚೆನ್ನಾಗಿದೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ಕೆಲವೊಂದಿಷ್ಟು ಕಾಲ್ಸನ್ನು ರಿಸೀವ್ ಮಾಡಿಲ್ಲ ನಾನು. ಆ ವಿಚಾರದಲ್ಲಿ ಪ್ರತಿ ವಿಡಿಯೋದಲ್ಲಿ ಕೂಡ ನಾನು ನಿಮ್ಗೆ ಹೇಳ್ತೀನಿ. ಜೊತೆಗೆ ಮುಂದಿನ ದಿನಗಳಲ್ಲಿ ಎಲ್ಲ ಕಾಲ್ಸನ್ನು ರಿಸೀವ್ ಮಾಡ್ತೀನಿ. ಜೊತೆಗೆ ನೀವು ಯಾವುದೇ ಜಮೀನನ್ನು ವಿಡಿಯೋದಲ್ಲಿ ನೋಡಿದ ತಕ್ಷಣ ನಿಮಗೆ ಬೇಕು ಅಂದರೆ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ. ಇತ್ತೀಚಿನ ದಿನಗಳಲ್ಲಿ ಅಂದರೆ ಈ ಭಾಗದಲ್ಲಿ ಹೇಳುವ ರೇಟ್ ನೋಡಿದ್ರೆ ಚಿಕ್ಕಮಂಗ್ಳೂರಲ್ಲಿ 1-2-3 ಎಕರೆ ಜಮೀನು ತೊಗೋಬೋದು. ಇನ್ನು ಮೈಸೂರಲ್ಲೂ ಕೂಡ ನಾವು 23 ಲಕ್ಷ 25 ಲಕ್ಷ ಅಂತ ಹೇಳಿದ್ರೆ ಮೈಸೂರಲ್ಲೇ ತೊಗೋಬೋದು. ಆದ್ದರಿಂದ ಕೆಲವೊಂದಿಷ್ಟು ಕ್ಲಾರಿಟಿ ಇಲ್ಲದಿರೋದ್ರಿಂದ ಸ್ಥಳಕ್ಕೆ ಬಂದು ಒಂದು ಸಾರಿ ಪರಿಶೀಲನೆ ಮಾಡಿ. ಈ ಭಾಗದಲ್ಲಿ ಯಾವ ಬೆಲೆಗೆ ತೊಗೋಬೋದು ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಖರೀದಿ ಮಾಡುವಂಥ ಕೆಲಸ ಮಾಡಿ. ಈ ಜಮೀನು ಮಾತ್ರ ವರ್ತಿದೆ. ಯಾಕೆಂದರೆ ರೋಡಿಂದ ದಾರಿ ಇದೆ, ಸಬ್ಸೆಂಟಾಗಿ ಯಾವುದೇ ರೀತಿ ಸಮಸ್ಯೆ ಇಲ್ಲ. ನೀವು ಅಗ್ರಿಕಲ್ಚರ್ ಲ್ಯಾಂಡು ಮತ್ತೊಂದು ಏನಾದರೂ ಮಾಡ್ಕೋಬೋದು. ಇನ್ನು MK ಪ್ರಾಪರ್ಟೀಸ್ ಚಳ್ಳಕೆರೆ, ಗೂಗಲಲ್ಲಿ ಹೋಗಿ MK ಪ್ರಾಪರ್ಟೀಸ್ ಚಳ್ಳಕೆರೆ ಅಂತ ನೀವು ಸರ್ಚ್ ಮಾಡಿದ್ರೆ ನೇರವಾಗಿ ನಮ್ಮ ಆಫೀಸ್ ಲೊಕೇಶನ್ ಸಿಗುತ್ತೆ. ನೀವು ಆಫೀಸ್ ಹತ್ರ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ನು ಈ ಜಮೀನಿನ ಬೆಲೆ ಜನರಲ್ ಪ್ರಾಪರ್ಟಿ ಆಯಿತು, ಮಣ್ಣೆ ಆಯಿತು, ನೀರಿನ ಸ್ಥಿತಿ ಆಯಿತು. ಈ ಜಮೀನಿನ ಬೆಲೆ 1 ಎಕರೆ 20 ಲಕ್ಷ ಹೇಳ್ತಾರೆ. ಸ್ವಲ್ಪ ನೆಗೆಷಬಲ್ ಆಗುತ್ತೆ. ನೀವು ಇಂಟ್ರೆಸ್ಟ್ ಇರೋರು ಈ ಕಡೆ ಗಮನ ಹರಿಸ್ಬೋದು ಅಂತ ಹೇಳ್ತಾ, ಇದೇ ರೀತಿ 1 ಎಕರೆ 20 ಲಕ್ಷ ಹೇಳ್ತಾರೆ. ಸ್ವಲ್ಪ ನೆಗೆಷಬಲ್ ಆಗುತ್ತೆ. ನಾನು ವಿಡಿಯೋದಲ್ಲಿ ರೇಟ್ ಹೇಳೋದು ಮುಖ್ಯ ಅಲ್ಲ, ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಅಂತ ಹೇಳ್ತಾ, ಇನ್ನು ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾಕಂದರೆ ಪ್ರತಿದಿನ
ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು, ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು. ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.